ಕಳೆದ ಭಾಗದಲ್ಲಿ ನಾವು ನೋಡಿದ್ದು ಏನಂತ ಹೇಳಿದ್ರೆ, ಪವಿತ್ರಾತ್ಮನ ನಮಗೆ ಸಹಾಯಕನಾಗಿ ಕಳಿಸ್ಕೊಟ್ಟಿದ್ದಾನೆ ಅಂತ ಹೇಳಿದೆ. ಆ ಪವಿತ್ರಾತ್ಮನ 6ನೇ ಸಹಾಯ. 6ನೇ ಸಹಾಯವಾಗಿರೋದು ದಿ ಸಸ್ಟೈನ್, ಅಂದ್ರೆ ಸುಸ್ಥಿರವಾಗಿರೋದು, ಉಳಿಸಿಕೊಳ್ಳುವಂತಂದ್ರೆ ದೇವರಿಂದ ನಮ್ಗೆ ಸಿಕ್ಕಿದಂತ ವರ, ಕೃಪಾವರಗಳನ್ನು ಅದನ್ನ ನಾವು ಉಳಿಸ್ಕೊಳ್ಬೇಕು. ಹೌದು, ಆ ದೇವರಿಂದ ನಮಗೆ ಸಿಕ್ಕಿರೋದು ಏನ್ ಅನುಗ್ರಹಗಳ ಆಶೀರ್ವಾದಗಳು ಇರ್ಬೋದು, ಅದೇ ರೀತಿಯಲ್ಲಿ ದೇವರಿಂದ ಸಿಕ್ಕಿರೋದಂತ ಪವಿತ್ರಾತ್ಮನ ಇರ್ಬೋದು. ಆಕ್ಚುಲಿ ನಮಗೆ ಏನು ಯೋಗ್ಯದಿಲ್ಲ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ ಏನಂತ, ದೇವರೇ ನಿನ್ನ ಮಕ್ಕಳಾಗಿ ಬರ್ಲಿಕ್ಕೆ ನಮ್ಗೆ ಯಾವ ಯೋಗ್ಯತೆಯೂ ಇಲ್ಲ. ಇಲ್ಲಿ ಆ ಯೋಗ್ಯತೆ ಇಲ್ಲದವರನ್ನ ನಮಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ಕಳಿಸ್ಕೊಟ್ಟು ಪರಲೋಕಕ್ಕೆ ಯೋಗ್ಯತೆ ಇರುವಂತ ವ್ಯಕ್ತಿಗಳಾಗಿ ದೇವರೇನ್ ಮಾಡಿದ್ದಾರೆ, ಮಕ್ಕಳಾಗಿ ನಮ್ಮನ್ನ ಸ್ವೀಕಾರ ಮಾಡಿದ್ದಾರೆ. ಆ ಮಕ್ಕಳಿಗೆ ಬೇಕು ಅಂದ ಕೆಲವೊಂದು ಕಾರ್ಯಗಳನ್ನು ಕೊಟ್ಟಾಯ್ತು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದನ್ನ ಉಳಿಸ್ಕೊಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿದೆ. ಕಳೆದ ಭಾಗದಲ್ಲಿ ನಾವು ಇದೇ ವಿಷಯವಾಗಿ ಮಾತಾಡಿ ಯೆಶಾಯನ ಬರೆದ ಆ ಗ್ರಂಥದಲ್ಲಿ 11:2 ವಾಕ್ಯ, ಆ ಅಂಗುರದ ಮೇಲೆ ಜ್ಞಾನ ವಿವೇಕದಾಯ ಆತ್ಮ ಆಲೋಚನಾ ಪರಾಕ್ರಮಗಳು. ಅದೇ ರೀತಿಯಾಗಿನೇ ಇಲ್ಲಿ ಯೆಶಾಯನ ಗ್ರಂಥದಲ್ಲಿ 46:4 ವಾಕ್ಯದಲ್ಲಿ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ಅಂತ ದೇವರು ಕೊಡುವಂತ ಕೆಲವೊಂದು ವಿಷಯಗಳು ನಾವು ಇದೇ ರೀತಿಯಲ್ಲಿ ಮಾತಾಡಿದ್ವಿ. ಕೀರ್ತನೆಗಳಲ್ಲಿನೋ 73-27 ಈಗೋ ನಿನ್ನನ್ನ ಬಿಟ್ಟವರು ನಾಶ, ಅಂದ್ರೆ ದೇವರನ್ನ ಬಿಟ್ಟು ದೂರ ಹೋಗಿವರು ನಾಶವಾಗ್ತಾರೆ, ನಾಶವಾಗಿದ್ದಾರೆ, ಇನ್ನು ಮುಂದೇನು ನಾಶವಾಗ್ತಾರೆ. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ದೇವರು ಎಷ್ಟು ಪ್ರಮುಖವಾಗಿ, ಅದೇ ರೀತಿಯಲ್ಲಿನೇ ಆ ದೇವರಲ್ಲಿ ನಾವು ಇರಬೇಕಾಗಿರೋದನ್ನು, ಆ ದೇವರು ಕೊಟ್ಟಿರೋಂಥ ವಿಷಯಗಳು, ಕಾರ್ಯಗಳು ನಮ್ಮಲ್ಲಿ ಇರಬೇಕು, ಆ ಅನುಗ್ರಹಗಳು ನಮ್ಮಲ್ಲಿ ಇರಬೇಕಾಗಿರೋದು. ಅದು ಆಕ್ಚುಲಿ ನಮ್ಮ ವಿಶ್ವಾಸಿಯ ಜೀವನದಲ್ಲಿ ಅತ್ಯಂತವಾದಂತ ಒಂದು ವಿಷಯ. ಲಾಸ್ಟ್ ಟೈಮಲ್ಲಿ ನಾನು ಹೇಳಿದೆ, ಈ ಭಾನುವಾರ ಯಾರು ಮಿಸ್ ಮಾಡಬಾರ್ದು. ಇವತ್ತಿಂದ ಕೆಲವೊಂದು ವಿಷಯಗಳು, ಯಾಕಂದ್ರೆ ಇದೆಲ್ಲೂ ನಿಮಗೆ ಒಂದೇ ಕಡೆ ಸಿಕ್ಕಲ್ಲ, ಇದು ಹಲವಾರು ಕಡೆ ಹುಡುಕಿ ಅದನ್ನ ಏನೇನು ಹೆಂಗೆ ಅಂತ ಸರ್ಚ್ ಮಾಡಾದ್ಮೇಲೆ ನನಗೆ ಹೇಳಿದೆ ಕೆಲವೊಂದು ವಿಷಯಗಳಿದೆ, ಆ ವಿಷಯಗಳು ನೀವು ನೋಟ್ ಮಾಡ್ಕೊಬೇಕು, ಬರ್ಕೊಬೇಕು. ಯಾಕಂದ್ರೆ ಇದು ಸಾಧಾರಣ ರೀತಿಯಲ್ಲಿ ಎಲ್ಲಿಯೂ ನಿಮಗೆ ಸಿಕ್ಕಲ್ಲ ಅಂತ. ಇದರಲ್ಲಿ ಮುಖ್ಯವಾಗಿ ಇವತ್ತು ನಮ್ಮ ಮೆಸೇಜ್ ಅಲ್ಲಿ ಸೈಮನ್ ಬ್ರದರ್ ಟೈಟಲ್ ಹಾಕಿರೋದು ನೀವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಹೌ ವಿ ಸಸ್ಟೈನ್ ಇನ್ ಗಾಡ್ ವಿತ್ ದ ಹೆಲ್ಪ್ ಆಫ್ ಹಾಲಿ ಸ್ಪಿರಿಟ್. ಪವಿತ್ರಾತ್ಮನ ಕೃಪಾವರದಿಂದ ನಾವು ದೇವರಲ್ಲಿ, ಕರ್ತನಲ್ಲಿ ಹೇಗೆ ಜೀವಿಸೋದು, ನಮ್ಮನ್ನು ಹೇಗೆ ಅದನ್ನು ಉಳಿಸಿಕೊಳ್ಳೋದು, ನಮ್ಮ ಕ್ರಿಸ್ತೀಯ ಜೀವನ, ವಿಶ್ವಾಸಿಯ ಜೀವನ ಕರ್ತನಾದ ಯೇಸು ಕ್ರಿಸ್ತನ ನಮಗೆ ತೋರಿಸಿಕೊಟ್ಟಂಥದ್ದು, ನಮಗೆ ಸಿಕ್ಕಿದಂತ ದೇವರ ವಾಕ್ಯದಲ್ಲಿ ಅದು ಹೇಗೆ ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಇರೋದು ವಿಷಯ. ಈ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ದಿ ಬಿಲೀವರ್ಸ್ ಸಸ್ಟೈನ್ ದಮ್ ಸೆಲ್ಫ್. ಸ್ಪೆಷಾಲಿಟಿ ಇದೆ. ಇದನ್ನು ಇನಿಷಿಯೇಟಿವ್ ಅಂದ್ರೆ ದೇವರ ಹತ್ರ ಬಂದಾಯ್ತು, ದೀಕ್ಷಾ ಸ್ನಾನ ಆಯ್ತು, ರಕ್ಷಣೆ ಭಾಗ ಎಲ್ಲಾ ಕಾರ್ಯಗಳನ್ನು ಆಯ್ತು. ಈಗ ದೇವರ ಕೃಪಾವರಗಳನ್ನು ನಮ್ಮಲ್ಲಿದೆ. ಕಷ್ಟ, ದುಃಖ, ರೋಗ ಇದೆಲ್ಲ ಇರುತ್ತೆ. ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ದೇವರ ಮುಂದೆ ನಾವು ಪೂರ್ಣ ಹೃದಯದಿಂದ, ಪರಿಶುದ್ಧ ಹೃದಯದಿಂದ, ಆತ್ಮನಿಂದ ನಾವು ಇದೀನೋ ಇಲ್ವೋ, ಅದೇ ಈ ಉಳಿಸ್ಕೊಳ್ಳುವಂತ ಸಿಚುವೇಶನ್. ಇಲ್ಲಿ ದ ಬಿಲೀವರ್ಸ್ ಸಸ್ಟೈನ್ ದಮ್ಸೆಲ್ ಇನ್ ಗಾಡ್, ದೇವರಲ್ಲಿ, ವಿತ್ ದ ಹೆಲ್ಪ್ ಆಫ್, ಸಹಾಯದಿಂದ. ಯಾರ ಸಹಾಯದಿಂದ? ಹೋಲಿ ಸ್ಪಿರಿಟ್ ಥ್ರೂ. ಹೇಗೆ? ಫೇತ್, ಪ್ರೇಯರ್ ಅಂಡ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಹಿಸ್ ವೇಡ್. ಅಂದ್ರೆ ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯ ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ಜೀವಿಸುವಾಗ ಇದು ನಮ್ಮಲ್ಲಿ ಆಗುವಂತ ಕಾರ್ಯ. ಇನಿಷಿಯೇಟ್ ತಗೊಬೇಕಾಗಿರೋದು ನಾವು ದೇವರ ಮಕ್ಕಳು, ನಮ್ಮಲ್ಲಿ ಉಳಿಸ್ಬೇಕು. ಈಗ ತಂದೆ ತಾಯಿಯಿಂದ ಪ್ರಾಪರ್ಟಿಗಳೆಲ್ಲ ಈ ಮಕ್ಕಳು ಅವರೊಂದು ಏಜ್ ಆದ್ಮೇಲೆ ಮಕ್ಕಳಿಗೆ ಡಿವೈಡ್ ಮಾಡಿ ಕೊಡ್ತಾರೆ. ನನಗೆ ತಂದೆ ತಾಯಿಯಿಂದ ಸಿಕ್ಕಿದ್ದು ನಾನು ನನ್ನ ಮಕ್ಕಳಿಗೆ ಕೊಡ್ತಾರೆ, ಇಲ್ಲ ನಾನು ಸಂಪಾದನೆ ಮಾಡಿ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದೇನಕ್ಕೆ ಹೇಳಿ? ಈ ಮಕ್ಕಳು ಇದೇ ರೀತಿಯಲ್ಲಿನೇ ಇದು ಉಪಯೋಗಿಸಿ ಇನ್ನು ಬೆಳೆಸ್ಬೇಕು, ಹಾಳು ಮಾಡೋದಲ್ಲ. ಈ ಮಕ್ಕಳು ಇದನ್ನೇ ಬೆಳೆಸಿ ಇದನ್ನು ಅಭಿವೃದ್ಧಿ ಪಡಿಸ್ಬೇಕು. ಅದೇ ರೀತಿಯಲ್ಲಿ ತಂದೆಯಾದ ದೇವರಿಗೆ ಒಂದು ಇಚ್ಛೆ ಇದೆ. ನಾನು ನನ್ನ ಮಕ್ಕಳಿಗೆ ಇಂದ ಕಾರ್ಯಗಳು ಕೊಟ್ಟಿದ್ದೇನೆ, ಪವಿತ್ರಾತ್ಮನ ಕೊಟ್ಟಿದ್ದೇನೆ, ನಂಬಿಕೆಯನ್ನು ಕೊಟ್ಟಿದ್ದೇನೆ, ರಕ್ಷಣೆಯನ್ನು ಕೊಟ್ಟಿದ್ದೇನೆ, ದೀಕ್ಷಾ ಸ್ನಾನವನ್ನು ಕೊಟ್ಟಿದ್ದೇನೆ, ಜೀವನದಲ್ಲಿ ಹೆಂಗೆ ಜೀವಿಸಬೇಕು ಅಂತ ಇರೋದಕ್ಕೆ ದೇವರ ವಾಕ್ಯವನ್ನು ಕೊಟ್ಟಿದ್ದೀನಿ. ಅವ್ರಿಗೆ ಹೇಗೆ ಅದನ್ನ ಬೆಳೆಸುತ್ತಾರೆ? ಇಲ್ಲಿ ನೋಡಿ ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ ಇದು 3 ವಿಷಯಗಳಿದ್ರೆ ಇದು ನಮ್ಮ ಕೈಯಲ್ಲಿ ಹೇಗೆ ಸಾಧ್ಯ?
ಸ್ವಲ್ಪ ಟಫ್ ಇದೆ ಈ ವಿಷಯ. ಎಷ್ಟೆಷ್ಟು ನಾವು ಇದು ಕೂಡಿದ್ರು 100% ಇದೊಂದು ಮಾಡ್ಲಿಕ್ಕಿಂತ ತುಂಬಾ ಕಷ್ಟ ಇದೆ. ಆದ್ರೆ ದೇವರ ಆತ್ಮನು ನಮ್ಮ ಜೊತೆ ಇದ್ರೆ ನಮಗೆ ಎಲ್ಲವನ್ನು ಆ ದೇವರ ಕೃಪಾವರದಿಂದ ನಾವು ಜಸ್ಟ್ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಮುಖ್ಯವಾಗಿ ವಿಶ್ವಾಸಿಗಳು ಮಾಡಬೇಕಾಗಿರೋದು ಅವತ್ತು ಪ್ರಾಪಂಚಿಕವಾಗಿ ಚಿಂತೆಗಳಲ್ಲಿ, ಇಲ್ಲಾದ್ರೆ ಅವರ ತಲೆಯಲ್ಲಿ ಅನ್ಸೋದ ಮಾನುಷಿಕ ಬುದ್ಧಿಗಳು ಬಿಟ್ಟಾಕಿ, ದೇವರೇ ಪೂರ್ಣವಾಗಿ ನನ್ನನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೀನಿ ಅಂತ ಕಂಪ್ಲೀಟ್ ಆಗಿ ಒಪ್ಪಿಸಿ ಕೊಟ್ಟಾದ್ಮೇಲೆ ಈ ಕಾರ್ಯಗಳೇ ನೋಡಿ. ಇಲ್ಲಿ ಇದರಲ್ಲಿ ಮುಖ್ಯವಾಗಿ ಒಂದು 7 ವಿಷಯಗಳು ಬರುತ್ತೆ. ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಬರ್ಕೊಳ್ಳಿ. ಇದು ಎಲ್ಲೂ ನಾನು ಹೇಳಿದೆ ಅಲ್ಲ, ಒಂದೇ ಸೇರಿ ಹುಡುಕಿದ್ರೆ ಇದೆಲ್ಲೂ ನಿಮಗೆ ಸಿಕ್ಕಲ್ಲ. ಈ ನಂಬಿಕೆ, ಪ್ರಾರ್ಥನೆ, ದೇವರ ವಾಕ್ಯದ ಪ್ರಕಾರ ಇರೋದು ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ಹೇಗೆ ನಾವು ಉಳಿಸ್ಕೊಬೇಕು ಅಂತ ಹೇಳುವಾಗ ಮುಖ್ಯವಾಗಿ 7 ವಿಷಯಗಳಿದೆ. ಮೊದಲನೇದು ವಿಷಯ ಏನಂತ ಹೇಳಿದ್ರೆ, ಒಂದು ಟ್ರಸ್ಟ್ ಅಂಡ್ ಫೇತ್. ಇಲ್ಲಿ ಏನಂತ ಹೇಳಿದ್ರೆ ನಂಬಿಕೆ ಅಂತ ಹೇಳಿದ್ರು. ಎರಡನೇ ವಿಷಯಗಳೆಂದು ಹೇಳಿದ್ರೆ ನಮ್ಮ ಚಿಂತಾಭಾರಗಳನ್ನು ದೇವರಿಗೆ ಒಪ್ಪಿಸಿ ಕೊಡಬೇಕಾಗಿರೋದು ಅಂತ. ಮೂರನೇ ವಿಷಯ ಏನಂತ ಹೇಳಿದ್ರೆ ಪ್ರಾರ್ಥನೆಯ ಜೀವನ. ನಾಲ್ಕನೇ ವಿಷಯ ಅಂದ್ರೆ ದೇವರ ವಾಕ್ಯವೆಂಬ ಆ ದೇವರ ವಾಕ್ಯವನ್ನು ಕಲಿಯುವಂಥದ್ದು, ನಮ್ಮ ಆತ್ಮನಿಗೆ ಆಗಿರುವ ಆಹಾರವನ್ನು ಕೊಡುವಂತ ಕಾರ್ಯ ನಾಲ್ಕನೇದು. ಐದನೇದು ವಿಶುದ್ಧವಾಗಿರೋದು, ಹಾಲಿ ಲೈಫ್, ವಿಶುದ್ಧವಾಗಿರೋ ಜೀವನ, ಪಾಪದಿಂದ ನಾವು ದೂರ ಇರಬೇಕಾಗಿರೋದು. ಆರನೇದು ಅನ್ಯೋನ್ಯತೆಯಲ್ಲಿ ಇರುವುದು. ಏಳನೇದು ದೇವರ ಮಹಿಮೆಯಲ್ಲಿ ಆಶ್ರಯ ಪಡೋದು. ಈ ತರ 7 ವಿಷಯ ಇದೆ. ಇದರಲ್ಲಿ ಮೊದಲನೇ ವಿಷಯ ನಮಗೆ ಯಾವ ರೀತಿಯಲ್ಲಿ ಏನು ಹಂಗೆ ಅಂತ ಹೇಳಿದ್ರೆ, ಇದು ಹೌ ಟು ಸಸ್ಟೈನ್, ಅದಾയത് ವಿಶ್ವಾಸಿಗಳು ತಮ್ಮ ಪ್ರಯತ್ನದಿಂದ, ಪವಿತ್ರಾತ್ಮನ ಸಹಾಯದಿಂದ, ನಂಬಿಕೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸುವಾಗ ದೇವರಿಂದ ಸಿಕ್ಕಿದ ಕೃಪಾವರಗಳು ನಾವು ಉಳಿಸಿಕೊಳ್ಳಲಿಕ್ಕೆ ಆಗುತ್ತೆ. ನಂಬಿಕೆ, ಪ್ರಾರ್ಥನೆ, ದೇವರ ವಾಕ್ಯ. ಹೌ ಇಟ್ ಈಸ್ ಪಾಸಿಬಲ್, ಹೇಗೆ ಇದು ನಮ್ಮ ಕೈಯಲ್ಲಿ ಸಾಧ್ಯ ಆಯ್ತು ಅಂದ್ರೆ, ಮೊದಲನೇ ನಾನು ಆಗಲೇ ಹೇಳಿದೆಯಲ್ಲ, ಟ್ರಸ್ಟ್ ಅಂಡ್ ಫೇತ್, ನಂಬಿಕೆ ಮತ್ತೆ ಆ ಒಂದು ನಿರೀಕ್ಷೆ ನಮಗಿರೋದಂತ ಇರೋದು, ಅದು ದೇವರಲ್ಲಿ ನಾವು ಉಳಿಸ್ಕೊಳ್ಬೇಕು. ದೇವರಿಂದ ನಮ್ಗೆ ಏನ್ ಸಿಕ್ಕಿದೆ ಅದು ನಮ್ಮಲ್ಲಿನೂ ಇರಬೇಕು. ಅದೇ ಈ ಪ್ರಭಾವ ದೇವರಿಗೇನು ನಮ್ಮ ಕಮ್ಯುನಿಕೇಶನ್ ಅಲ್ಲಿ ದೇವರ ಆತ್ಮ ಜೊತೆ. ಇಲ್ಲಿ ನಾನು ಆಗಲೇ ಹೇಳಿದೆ, ಯಾರಿಂದ ಸಿಕ್ಬೇಕಾಗಿರೋದು ಪವಿತ್ರಾತ್ಮನಿಂದ ನಮಗೆ ಸಿಕ್ಕುವಂತ ಕಾರ್ಯವಾಗಿರೋದು, ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಇಲ್ಲಿ ನೋಡಿ, ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 7 ಮತ್ತೆ 8. ಯೆರೆಮೀಯನ ಗ್ರಂಥ 17 7, 8. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇದು ನಮ್ಮ ನಿರೀಕ್ಷೆ, ಇಲ್ಲಂದ್ರೆ ನಮ್ಮ ನಂಬಿಕೆ ಎಷ್ಟು ದೇವರಲ್ಲಿ ದೃಢವಾಗಿದೆ ಅಂತ ಹೇಳುವಾಗ ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಪ್ರಿಯರ, ನಾವು ಆ ರೀತಿ ಎಷ್ಟು ಸಂತೋಷ ಪಟ್ಟಿದ್ರು ಅದು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ನಾವೆಲ್ಲ ದೇವರಲ್ಲಿ, ತಂದೆಯಾದ ದೇವರಲ್ಲಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿನೂ ನಂಬಿಕೆ ಇಟ್ಟಿರುವಂತ ವಿಶ್ವಾಸಿಗಳು. ಹಂಗಿರುವಾಗ ಏನಾಗಿದೆ ನೋಡಿ, ಇಲ್ಲಿ ಅವನು ಯಾವನಿಗೆ ಯೆಹೋವನ ಭರವಸವಾಗಿದ್ದಾನೋ ಅವನು ಧನ್ಯನಂತ ಹೇಳುವಾಗ, ಇಲ್ಲಿ ನೋಡಿ ಅವನು ಹೇಗಿರ್ತಾನೆ, ಅವನ ಜೀವನದಲ್ಲಿ ಅವನು ಹೆಂಗಿರ್ತಾನೆ. ಕಷ್ಟಗಳು, ದುಃಖಗಳು, ರೋಗಗಳು ಬರಲ್ಲ ಅಂತ ಅಲ್ಲ ಇದಕ್ಕೆ ಮೀನಿಂಗು. ಆದ್ರೆ ಅವನ ಜೀವನದಲ್ಲಿ ದೇವರು ಈ ಕಾರ್ಯಗಳನ್ನು ಖಂಡಿತವಾಗಿಯೂ ಮಾಡುತ್ತಾನೆ ಅಂತ ನಂಬಿಕೆ ವಿಶ್ವಾಸಿಗಳಲ್ಲಿ ಇರಬೇಕು. ಮೊದಲನೇದಾಗಿರೋ ವಿಶ್ವಾಸ ದೇವರು ನಮಗೆ ಕೊಟ್ಟಿದ್ದನ್ನೇ, ಅಂದ್ರೆ ಎಲ್ಲರಲ್ಲಿ ವಿಶ್ವಾಸ ಇರುತ್ತೆ. ಬರ್ತಾ ಏನಾದ್ರೂ ದುಃಖ, ಸಂಕಟ, ನೋವುಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಇದು ಕಡಿಮೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ನಮಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ದೇವರು ನಮಗೆ ಅಂತ ಇಟ್ಟಿರೋದು ಏನಂತ ಫಸ್ಟ್ ನೋಡಿ, ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ತಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ, ಯಾವ ವಿಷಯಗಳನ್ನು ಎಲ್ಲಿ ಏನೇನು ಆಗಿದನ್ನು ಕೂಡ ಭಯಪಡದೆ ನೋಡಿ, ಹಸಿರೆಲೆಯನ್ನು ಬಿಡುತ್ತಾ ಅಂತ ಹೇಳುವಾಗ ಅಲ್ಲಿ ಎಲೆಗಳೆಲ್ಲ ಯಾವಾಗಲೂ ಹಸಿರಾಗಿರುತ್ತೆ ಅಂದಲ್ಲ. ಮೊದಲು ಬಂದಿರೋದು ಹಣ್ಣಾಗುತ್ತೆ, ಬಿದ್ದು ಹೋಗುತ್ತೆ. ಆದರೆ ಹೆಲ್ತಿ ಸಿಚುವೇಶನ್, ಹೆಲ್ತಿ ಬ್ಯಾಕ್ ಗ್ರೌಂಡ್. ಇಡೀ ಮರದಲ್ಲಿ ಎಲೆ ಎಲ್ಲ ಉದುರು ಹೋಗ್ಲಿಲ್ಲ,
ಚಿಗುರು ಎಲ್ಲೂ ಇಲ್ಲ, ಈ ತರ ಯಾವುದು ಬರಲ್ಲ. ಯಾವಾಗಲೂ ಸದಾ ಕಾಲದಲ್ಲಿ ದೇವರ ಆ ಒಂದು ನಿರೀಕ್ಷೆಯಲ್ಲಿ ನಂಬಿಕೆಯಲ್ಲಿ ಇರುವಂತ ವ್ಯಕ್ತಿಯ ಜೀವನದಲ್ಲಿ ಭಯಪಡದೆ ಏನೇನಾಗಿದನು ಬಿಡುತ್ತ ಕ್ಷಾಮ ವರ್ಷದಲ್ಲಿಯೂ. ಈ ಕ್ಷಾಮ ವರ್ಷ ಅಂತ ಹೇಳುವಾಗ ಭೂಮಿಯಲ್ಲಿ ಪ್ರಾಪಂಚಿಕವಾಗಿ ನಾವು ಜೀವಿಸುವಾಗ, ಈ ಭೂಮಿಯಲ್ಲಿ ಇರುವಾಗ ಇಲ್ಲಿ ಬರುವಂತ ವಿಷಯಗಳು, ಈ ಕ್ಷಾಮ ಅಂತ ಹೇಳ್ತಾ ಇರೋದು ನಮಗೆ ಅದು ಬೇಕು ಇದು ಬೇಕು ಅಂದ್ರೆ ಈ ಕ್ಷಾಮ ಏನ್ ಗೊತ್ತಾ, ಆಕ್ಚುಲಿ ಈ ಆತ್ಮನ ಅಲ್ಲದ್ರೆ ದೇವರು ಕೊಟ್ಟಿರೋದಂತ ಕಾರ್ಯಗಳಲ್ಲಿ ಉಳಿಸಿಕೊಳ್ಳಲಾಗದಲ್ಲಿ ಅದು ಕಮ್ಮಿ ಆಗ್ತಾ ಇರೋದು ಕ್ಷಾಮ. ದೇವರು ನಮಗೆ ಏನ್ ಕೊಟ್ಟಿದೆ ಆ ಕೃಪಾವರಗಳನ್ನು ಉಳಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಅದೆಲ್ಲ ನಾವು ಪಡ್ಕೊಂಡಾದ್ಮೇಲೆ, ದೇವರಿಂದ ಎಲ್ಲ ಪಡ್ಕೊಂಡಾದ್ಮೇಲೆ, ನಾವು ಒಳ್ಳೆ ಸ್ಟೇಜಿಗೆ ಬಂದಾದ್ಮೇಲೆ ಆರಾಧನೆ ಬೇಡ, ಸಭೆ ಬೇಡ, ಇಲ್ಲಾಂದ್ರೆ ದೇವರ ವಾಕ್ಯದ ಕೂಟಗಳು ಬೇಡ, ದೇವರ ವಾಕ್ಯ ಕಲಿಯೋದು ಬೇಡ, ಇದರಲ್ಲಿ ಎಲ್ಲದನ್ನ ಅಂದ್ರೆ ಬೇರೆ ಬೇರೆ ಏನು ಏನು ಎನ್ಗೇಜ್ ಆಗಿರುತ್ತೆ. ಇದು ದೇವರ ವಾಕ್ಯದ ಕೊರತೆ ಅಂತ ಹೇಳ್ತಾ ಇರೋದು. ಇಲ್ಲಿ ಕ್ಷಾಮ ಅಂತ ಹೇಳ್ತಾರೆ. ಅಂದ್ರೆ ಕ್ಷಾಮ ವರ್ಷದಲ್ಲಿ ನಮಗೆ ಆತರ ಪ್ರಲೋಭನ, ಇಲ್ಲಾಂದ್ರೆ ಆತರ ಶೋಧನೆಗಳು ಪರೀಕ್ಷಿಸುವಂತ ಸಮಯ ಬಂದ್ರು ಕೂಡ ನೋಡಿ ನೋಡಿ ನಿಶ್ಚಿಂತೆಯಾಗಿ, ಯಾವ ಚಿಂತೆ ಇಲ್ಲದಲ್ಲೇ, ಯಾವತ್ತೂ ವಿಚಾರದಲ್ಲೇ ನನ್ನ ದೇವರು ನನಗೆ ಎಲ್ಲಿ ಹೆಂಗೆ ಇಡ್ತಾರೆ, ಅದು ಏನ್ ಕೊಡ್ತಾರೆ ನನಗೆ ಗೊತ್ತು. ಈಗ ನನಗೆ ಒಂದ್ ವೇಳೆ ಕಾಯಿಲೆ ಇರ್ಬೋದು, ಇಲ್ಲಾಂದ್ರೆ ನನಗೇನಾದ್ರು ಬೇರೆ ರೋಗಗಳಿರ್ಬೋದು, ಇಲ್ಲಾಂದ್ರೆ ಬೇರೆ ಏನೋ ಸಮಸ್ಯೆಗಳಿರ್ಬೋದು, ನನಗೆ ಮನೆ ಇಲ್ಲದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಅಸಮಾಧಾನ ಇರ್ಬೋದು. ಬಟ್ ಆದರೆ ಇದು ಏನಂತ ಹೇಳಿ ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ, ಈ ತರ ವಿಷಯಗಳು ನಮ್ಮ ಜೀವನದ ಬರುವಾಗ ಪ್ರಿಯರೇ ನಾವು ಯೋಚನೆ ಮಾಡ್ಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ಎಲ್ಲೋ ಏನೋ ಒಂದ್ ಕಡೆ ಕೊರತೆ ಆಗ್ತಾ ಇದೆ. ದೇವರು ನಮಗೆ ಕೊಟ್ಟಿರೋ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಎಲ್ಲೋ ಒಂದ್ ಕಡೆ ನಾವು ಹಿಂದೆ ಹೋಗ್ತಾ ಇದ್ದೀನಿ. ಇದೊಂದು ಎಚ್ಚರಿಕೆ. ಈ ತರ ವಿಷಯಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಅದನ್ನೇ ತಿಳಿದವರಾಗಿ ಏನ್ ಮಾಡಬೇಕು, ನಿರೀಕ್ಷಿಸುವಂತ, ನಮ್ಮನ್ನ ನೋಡುವಂತ, ನಮಗೆ ಪ್ರತ್ಯಾಶೆಯನ್ನು ಕೊಡುವಂತ, ನಂಬಿಕೆಯನ್ನು ಕೊಡುವಂತ ದೇವರ ಕಡೆಗೆ ಇಲ್ಲ. ಇದು ಯಾವುದು ಬಂದ್ರು ನೋಡಿ, ಆ ಹಸಿರೆಲೆಯನ್ನು ಅದೇ ರೀತಿಯಲ್ಲಿ ದೇವರನ್ನ ಪೂರ್ಣಾಂಕವಾಗಿ ಕಾದು ಕಾಪಾಡ್ತಾರೆ. ನೋಡಿ ಇಲ್ಲಿ ಸದಾ, ಇಲ್ಲಿ ನೋಡಿ ಇನ್ನೊಂದು ವಿಶೇಷವಾಗಿರೋ ಸದಾ ಫಲವನ್ನು ಕೊಡುವಂಥದ್ದು. ನಾವೆಲ್ಲ ನೋಡಿದೀವಿ, ಈ ಮಾವಿನ ಮರ ಆದ್ರೂ, ಹಲಸಿನ ಮರ ಆದ್ರೂ, ಎಲ್ಲದನ್ನು ಆದ್ರೂ ಕೂಡ ಈ ಸದಾ ಕಾಲವನ್ನು ಅದು ಫಲ ಕೊಡಲ್ಲ. ಅದಕ್ಕೊಂದು ಸರ್ಟನ್ ಟೈಮ್ಸ್ ಇರುತ್ತೆ. ಆದ್ರೆ ದೇವರ ಮಕ್ಕಳು ಏನಂತ ಮೊದಲೇ ಏನಂತ ಹೇಳಿದೆ, ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ ಸದಾ. ನಾನು ನೋಡಿ ಕೆಲವೊಂದು ಈ ಸೇವಕರು ಇರ್ತಾರಲ್ಲ, ಅವ್ರಿಗೆ ಎಷ್ಟು ವಯಸ್ಸಾಗಿದ್ದನು ಕೂಡ ಆ ದೇವರ ವಾಕ್ಯ ಸಾರ ಒಂದು ವಿಷಯದಲ್ಲಿ ಅವ್ರಿಗೆ ಒಂದ್ ವೇಳೆ ರೋಗ ಇರ್ಬೋದು, ಬಲಹೀನತೆಗಳಿರ್ಬೋದು, ಅವ್ರಿಗೆ ಹೋಗ್ಲಿಕ್ಕೆ ಎಷ್ಟಿದನು ಕೂಡ ದೇವರ ವಾಕ್ಯ ಹೇಳಲಿಕ್ಕೆ ಆ ಪುಲ್ಪಿಟ್ ಹತ್ರ ನಿಂದಾದ್ಮೇಲೆ ಅವ್ರಿಗೆ ಯಾವತ್ತು ಬಲಹೀನತೆಗಳು ಆ ಸಮಯದಲ್ಲಿ ಅವ್ರ ತಲೆಗೆ ಬರಲ್ಲ. ಯಾಕೆಂದ್ರೆ ದೇವರು ಕೈ ಹಿಡಿದು ನಿಲ್ಸಿರೋದು. ಎಷ್ಟು ವಯಸ್ಸಾಗಿದ್ರು ನೋಡಿ, ಅದು ಅದು ಹೇಳ್ತಿದ್ದಿಲ್ಲ ಇಲ್ಲಿ, ಅದೇ ಹೇಳ್ತಾರ, ಸದಾ ಫಲವನ್ನು ಕೊಡುತ್ತಾ ಇರುವ ಮರಕ್ಕೆ ಸದಾ ಫಲವನ್ನು. ಅವ್ರ ವಯಸ್ಸು, ಬಲಹೀನತೆ, ಅನಾರೋಗ್ಯ ಅವಸ್ಥೆ, ಪ್ರಿಯರ ವಿಶ್ವಾಸ ಜೀವನದಲ್ಲಿ ನಮ್ಗೆ ಇರ್ಬೇಕಾಗಿರೋ ನಂಬಿಕೆ ಏನಂತ ಹೇಳಿದ್ರೆ, ನನಗೇನೇನು ಕೊರತೆಗಳು ಬಂದ್ರು ದೇವರು ನನ್ನ ಕೈ ಹಿಡಿದಿದ್ದಾರೆ. ಆ ದೇವರು ನನಗೆ ಕೊಟ್ಟಿರೋದ್ರಿಂದ ಯಾವುದರಲ್ಲಿನೂ ನಾನು ಕೊರತೆ ಮಾಡಲ್ಲ. ದೇವರಿಂದ ಎಲ್ಲದನ್ನು ನಾನು ಪಡ್ಕೊಂಡಿದ್ದ ಎಲ್ಲದನ್ನು ನಾನು ಉಳಿಸ್ಕೊಳ್ತೀನಿ. ಆ ದೇವರ ವಾಕ್ಯದಲ್ಲಿ ಏನಿದೆ ಅದು ಹಿಂಬಾಲಿಸಿ ನಾನು ನಡೆಯುತ್ತೀನಿ, ಜೀವಿಸುತ್ತೀನಿ ಅಂತ ನಮ್ಮ ಹೃದಯದಲ್ಲಿ ವಿಶ್ವಾಸ ಜೀವನದ ಅದೇನೇ ಹೇಳ್ತಾ ಇರೋದು. ಯಾವನು ಯೆಹೋವನಲ್ಲಿ ನಂಬಿಕೆ, ಈ ನಂಬಿಕೆ ದೇವರು ನನ್ನ ಜೊತೆ ಇರೋ ನಂಬಿಕೆ ಮೊದಲನೇದಾಗಿ ನಮಗೆ ಬೇಕಾಗಿದೆ. ಯಾಕಂದ್ರೆ ನಮ್ಮ ದೇವರಲ್ಲಿ ನಾವು ನಮ್ಮನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ನಂಬಿಕೆಯಲ್ಲಿ ಯಾವ ಕೊರತೆಯನ್ನು ಬರಬಾರದು. ಕೀರ್ತನೆಗಳು 1ನೇ ಅಧ್ಯಾಯ 3ನೇ ವಾಕ್ಯ. ಕೀರ್ತನೆಗಳು 1:3. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಥ್ಯಾಂಕ್ ಯು. ಅವನ ಕಾರ್ಯವೆಲ್ಲವೂ ನೋಡಿ, ಅಲ್ಲಿ ಅವನ ಕಾರ್ಯವು ಎಲ್ಲವೂ ಸಫಲವಾಗುವುದು. ನನ್ನಲ್ಲಿ ಪ್ರಿಯ ಸಹೋದರಿ ಸಹೋದರಿಯರೇ, ಈ ನಿಮಿಷ ನಾವಿಲ್ಲಿ ಕೂತಿರೋ ಸಮಯದಲ್ಲಿ ನಮಗೆ ಸುಮಾರು ಸಮಸ್ಯೆಗಳಿರ್ಬೋದು, ಇಲ್ಲಾಂದ್ರೆ ನೋವುಗಳಿರ್ಬೋದು, ಕಾಯಿಲಿರ್ಬೋದು, ಏನೇನಾಗಿದನ್ನು ಕೂಡ ಆ ದೇವರು ನಮ್ಮ ಹೃದಯವನ್ನು ಪರಿಶೋಧಿಸಿ ನಮ್ಮ ನೋವನ್ನು ತಿಳ್ಕೊಂಡು ನಮ್ಮ ಆಸೆಯನ್ನು ತಿಳ್ಕೊಳ್ಳುವಂತ ದೇವರು, ಎಲ್ಲ ಒಳ್ಳೆತನವನ್ನು ನಮಗೆ ಕೊಡುವಂತ ದೇವರು. ಆ ದೇವರು ಏನಂತ ಹೇಳ್ತಾರೆ, ಅದರಂದೇ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ನೋಡಿ, ಇದು ವಿಶ್ವಾಸಿಯ ಜೀವನದಲ್ಲಿ ದೇವರಿಂದ
ಕೊಟ್ಟಿರೋದನ್ನೇ ಉಳಿಸ್ಕೊಳ್ಳಿಕ್ಕಿರೋದು ಮುಖ್ಯವಾಗಿರೋದು. ದೇವರಲ್ಲಿರೋದು ನಂಬಿಕೆ ಯಾವತ್ತು ಕಡಿಮೆ ಆಗಬಾರದು, ಅದು ನಾವು ಉಳಿಸ್ಕೊಬೇಕು. ಇಲ್ಲಿ ನೋಡಿ, ಈ ನಂಬಿಕೆ ಅಂತ ಹೇಳುವಾಗ ಇಲ್ಲಿ ಒಂದು ವಿಷಯ ಹೇಳಿದೆ, ಅವನು ನೀರಿನ ಕಾಲುವೆ ಬಳಿಯಲ್ಲಿ ನೋಡಿ, ಅಂದ್ರೆ ದೇವರ ಕೃಪೆಯಲ್ಲಿ ಅವರ ಕಾರ್ಯವನ್ನು ಸಫಲವಾಗುವಂತ ಹೇಳುವಾಗ ದೇವರ ಆಜ್ಞಾನುವರ್ತಿಯಾಗಿ ನಡೆಯುವಂತ ವ್ಯಕ್ತಿಗೆ, ಹಂಗಿರುವಾಗ ಅವನು ಯಾರಾಗಿರ್ಬೇಕು ಹೇಳಿ? ಅವನು ನೀತಿವಂತನು, ಮನುಷ್ಯರ ಮುಂದೆ ಅಲ್ಲ, ದೇವರ ಮುಂದೆ ನೀತಿವಂತನಾಗಿ ಜೀವಿಸುವಂತ ವ್ಯಕ್ತಿ. ಇಲ್ಲಿ ನೋಡಿ, ಅದೇ ಕೀರ್ತನೆಗಳು 92, 12, 13, 14, 15 4 ವಾಕ್ಯಗಳು ಒಂದ್ಸರಿ ಓದೋಣ. 92 ನೀತಿವಂತರು 12 15 ತನಕ. ನೀತಿವಂತರು ಖರ್ಜೂರದ ಮರದಂತೆ ಹೌದು. ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದುಷ್ಟಾಂತರಾಗಿರುವರು. ಆತನೇ ನನ್ನ ಬಂಡೆಯು, ಆತನು ನಿರ್ವಂಚಕನು. ನೋಡಿ, ಇಲ್ಲಿ ಒಂದು ಡ್ಯೂಟಿ ಇದೆ. ಇಲ್ಲಿ ನಾವು ಏನೇನು ಮಾಡಿದ್ರು, ಆರಾಧನೆ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ವಾಕ್ಯ ಹೇಳ್ತಾ ಇದ್ರು, ವಾಕ್ಯ ಓದ್ತಾ ಇದ್ರು, ಹಾಡು ಎಲ್ಲ ಮಾಡಿದ್ರು ಕೂಡ ಇಲ್ಲಿ ನೋಡಿ, ಅಲ್ಲಿ ಒಂದು ಇರೋದೊಂದು ಏನಂತ ಹೇಳಿದ್ರೆ, ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ, ಅಲ್ಲಿ ಒಂದು ಪ್ರಶ್ನೆ, ನೀತಿವಂತನನ್ನ ಆಗಲೇ ಹೇಳಿದಾನೆ ದೇವ್ರಿ, ಇಲ್ಲಿ ಯಾರು? ಯೆಹೋವನ ಸತ್ಯಸಂಧತೆಗೆ ದೃಷ್ಟಾಂತರಾಗಿ, ಫಾರ್ ಎಕ್ಸಾಂಪಲ್, ದ ಲಿವಿಂಗ್ ಎಕ್ಸಾಂಪಲ್. ನಮಗೆ ಯಾರನ್ನು, ದೇವರನ್ನ ಯಾರನ್ನು ನೋಡ್ಲಿಲ್ಲ ಅಂದ್ರೆ, ಒಂದು ಮನುಷ್ಯ ರೂಪದಲ್ಲಿ ಆಗಲಿ, ಬಾಕಿ ರೂಪದಲ್ಲಿ ಆಗಲಿ, ನಮಗೆ ಯಾರನ್ನು ನೋಡ್ಲಿಲ್ಲ. ಆದರೆ ಆ ದೇವರ ಸಾನ್ನಿಧ್ಯವನ್ನು, ದೇವರ ಕೃಪಾವರಗಳನ್ನು ಎಲ್ಲ ನಮಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇದೆ. ಅಲ್ಲಿ ಅವಾಗ ಏನಾಗಬೇಕು, ಬೇರೆಯವರಿಗೆ ಈ ಯೆಹೋವನ ಸತ್ಯಸಂಧತೆಗೆ ವಿಶ್ವಾಸಿಗಳು ದೃಷ್ಟಾಂತರಾಗಿ, ಎಕ್ಸಾಂಪಲ್ ಆಗಿ ಜೀವಿಸುವಂತ ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಟು ಬಿ ಟ್ರಾನ್ಸ್ಪರೆಂಟ್ ಅಲ್ಲಿ ದೇವರು ನಮ್ಮ ಜೊತೆ ಎಷ್ಟು ಸಂತನಾಗಿ, ಆ ಸತ್ಯಸಂಧತೆಗೆ ಎಷ್ಟೊಂದು ರೀತಿಯಲ್ಲಿ ಇದಾರೋ ಅದೇ ರೀತಿಯಲ್ಲಿ ಮನುಷ್ಯರ ಮುಂದೆಯನ್ನು ನಮ್ಮ ಜೀವನದಲ್ಲಿ ಉಳಿಸ್ಕೊಳ್ಳಿಕ್ಕೆ, ನಾನು ಹೇಳ್ತಾ ಇರೋದು ದೇವರಿಂದ ಸಿಕ್ಕಿದಂತ ಕೃಪಾವರಗಳು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಇರೋದು. ಅದ್ರಲ್ಲಿ ಹೇಳ್ತಾ ಇರೋದು, ಯೆಹೋವ ಈ ಸತ್ಯಸಂಧತೆ ಯಾರು ಉಳಿಸ್ಕೊಳ್ತಾರೋ ಅಂದ್ರೆ ದೇವರ ಜೊತೆ, ದೇವರ ಅನ್ಯೋನ್ಯತೆಯಲ್ಲಿ ಆ ಒಂದು ರಿಲೇಶನ್ಶಿಪ್ ಇದೆಯಲ್ಲ, ಆ ರಿಲೇಶನ್ಶಿಪ್ ಅಲ್ಲಿ ಯಾವ ಕಳಂಕವಿಲ್ಲದಲ್ಲಿ ಯಾರು ಜೀವಿಸ್ತಾರೋ ಇದು ಲೆಕ್ಕ. ಇಲ್ಲಿ ನೋಡಿ, ಅವರು ಏನ್ ಮಾಡಿದ್ರೆ, ಯೆಹೋವನ ಆಲಯದಲ್ಲಿ ನೋಡಿ ನಡಲ್ಪಟ್ಟಿರೋರು ಸಸಿಗಳಂದೇ, ನೋಡಿ ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವಂತ ವ್ಯಕ್ತಿಗಳು. ಪ್ರೇರಕ್ಕೆ ನೋಡಿ, ಕೆಲವೊಂದು ಸಭೆಗಳಲ್ಲಿ ನಾವು ನೋಡಿದ್ವಿ, ಅದು ಎಷ್ಟೊಂದು ಆಕ್ಟಿವ್ ಆಗಿರುತ್ತೆ, ಎಷ್ಟೊಂದು ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಬಿಟ್ಟು ವಯಸ್ಸಾಗಿರೋರ ತನಕ ಎಲ್ಲರೂ ತುಂಬಾ ಆಕ್ಟಿವ್. ಸಭಾ ವಿಷಯ ಬರುವಾಗ ಎಲ್ಲರೂ ತುಂಬಾ ಆಕ್ಟಿವ್ ಆಗಿರ್ತಾರೆ. ಇಲ್ಲಿ ನೋಡಿ, ಅದೇನಕ್ಕೆ ಹೇಳಿ ಅಂದದು, ಯೆಹೋವನ ಆಲಯದಲ್ಲಿ ಸಸಿಗಳಂದೇ ನಡಲ್ಪಟ್ಟವರು, ತಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವಂತವರು, ಇನ್ನೊಂದು ಮುಪ್ಪಿನಲ್ಲಿಯೂ ಫಲಿಸುವವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಇದು ದೇವರು ಕೊಟ್ಟಿರೋದಂತ ಫಲಗಳನ್ನು, ದೇವರು ಕೊಟ್ಟಿರೋದ ವರಗಳನ್ನು ಅದು ಅನುಭವಿಸಿ ಅದನ್ನೇ ಉಳಿಸಿಕೊಳ್ಳುವಂತ ವ್ಯಕ್ತಿಗಳು. ಹಂಗಿರುವಾಗ ನಾವು ಏನ್ ಮಾಡ್ಬೇಕು ಹೇಳಿ? ದೇವರ ವಿಷಯದಲ್ಲಿ ನಾವು ಆಕ್ಟಿವ್ ಆಗಿ, ನೀತಿವಂತರಾಗಿ ಆಕ್ಟಿವ್ ಆಗಿರ್ಬೇಕು. ಅದೇ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 10ನೇ ವಾಕ್ಯ. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರ್ಯೇಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನೋಡಿ, ಇಲ್ಲಿ ನಾವು ಅವತ್ತಿಂದ ನಾವು ಹೇಳ್ಕೊಂಡ್ ಬರ್ತಾ ಇದ್ದೇನೆ. ಯಾಕಂದ್ರೆ ಪವಿತ್ರಾತ್ಮ ಕುರಿತಾಗ ನಾವು ಕಲಿತಾ ಇರೋದು ಏನಕ್ಕೆ ಅಂತ ಹೇಳಿ, ಪವಿತ್ರಾತ್ಮನ ಡ್ಯೂಟಿಯನ್ನು ಹೇಳಿ ಜೀವಿಸುವ ಕಾಲದಲ್ಲಿ ಎಲ್ಲ ನಮ್ಮನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ, ಆ ಕೊನೆಗೆ ಲಾಸ್ಟ್ ಜಡ್ಜ್ಮೆಂಟ್ ಡೇ ಇದೆಯಲ್ಲ, ದಿ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್ ಕ್ರೈಸ್ಟ್, ಆ ದಿವಸದಲ್ಲಿ ಯಾವದಿನ ದ್ರೋಹವಿಲ್ಲದಲ್ಲೇ ದೇವರ ಮುಂದೆ ನಾವು ನಿಲ್ಲಿಸ್ಬೇಕು, ನಮ್ಮನ್ನ ನಿಲ್ಲಿಸ್ಬೇಕು ಅವರು. ಇಲ್ಲಿ ನೋಡಿ ಹೇಳ್ತಾ ಇರೋದು, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೇನು, ಅಂದ್ರೆ ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಎಲ್ಲರಿಗೇನು, ಪ್ರತಿಯೊಬ್ಬನಿಗೇನು ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕು ಅಲ್ವಾ? ಅದಾയത് ದೇವರು ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ
ಕೊಡ್ಬೇಕಂದ್ರೆ ಇವಾಗ ಈ ವ್ಯಕ್ತಿ ಹೇಗೆ ಇದೆ ಅಂತ ನಾನು ಯೋಚಿಸ್ಬೇಕು. ಈಗ ಒಂದು ನಾವು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಎಕ್ಸಾಮ್ ಬರೀಬೇಕು. ನಾವು ಎಷ್ಟು ಮಾತು ಕಲ್ತಿದೆ ಅಂತ ಗೊತ್ತಾಗೋದು ಈ ಎಕ್ಸಾಮಲ್ಲಿ. ಎಷ್ಟು ನಮಗೆ ನೆನಪಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ನಾಲೆಜಲ್ಲಿ ಮನಸ್ಸಲ್ಲಿ ಇದೆ, ನಮ್ಮ ಜೀವನದಲ್ಲಿ ನಾವು ಹೆಂಗೆ ಅಳವಡಿಸ್ತಾ ಇದೆ ಅಂತ ಇದೆಲ್ಲ ಈ ಎಕ್ಸಾಮಲ್ಲಿ ಆನ್ಸರ್ ಬರೆಯುವಾಗ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರಿಯರೇ, ಲಾಸ್ಟ್ ಜಡ್ಜ್ಮೆಂಟ್ ಡೇ ಅಲ್ಲ ನಮ್ದು ಎಕ್ಸಾಮ್. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇರೋದು ಅದಷ್ಟೇ ಅಲ್ಲ, ಇದೆಲ್ಲ ಅವರಿಗೆ ಬೇಕಾಗಿರೋದು ಅವ್ರು ಮಾಡಿದ ಎಲ್ಲದಕ್ಕೂ ಕೊಡಬೇಕು ಅಂತ ಉದ್ದೇಶದಲ್ಲಿ ಹೃದಯವನ್ನು ಪರೀಕ್ಷಿಸುವವನು ಮತ್ತೆ ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದಾನೆ. ಯಾರು? ನಾನು ಯೆಹೋವನು. ವಿಶ್ವಾಸಿಗಳಾಗಲಿ ಅವಿಶ್ವಾಸಿಗಳಾಗಲಿ, ನಿಮ್ಮ ಹೃದಯದ ಆಲೋಚನೆಗಳು, ನೀವು ಮಾಡುವಂಥ ಕಾರ್ಯಗಳು, ನಿಮ್ಮ ಚಿಂತನೆಗಳು ಎಲ್ಲವನ್ನು ಪರಿಶೋಧಿಸಿ ಪರೀಕ್ಷಿಸಿ ನಿನ್ನ ಹೃದಯದಲ್ಲಿ ನೀನು ಆಲೋಚನೆ ಮಾಡ್ತಾ ಇರೋದು ಕೂಡ ತಿಳಿದು ಅದಕ್ಕೆ ತಕ್ಕ ಫಲವನ್ನು ಕೊಡಲಿಕ್ಕೆ ಇದೆ. ಪ್ರಿಯರೇ, ನಮ್ಮೆಲ್ಲ ನಂಬಿಕೆ ನಿರೀಕ್ಷೆ ಅಂತ ಹೇಳ್ತಾ ಇರೋದು ಹೇಳಿ, ಆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದಕ್ಕಿಂತ ಮುಂಚೆ ನಾವೆಲ್ಲ ಜೀವಿಸುವ ಕಾಲದಲ್ಲಿ, ಇದು ನಾಳೆ ನಾಡಿದ್ದು ಇದಂತೆಲ್ಲ ಲೆಕ್ಕದಲ್ಲಿ ಅಲ್ಲ. ಅದರಲ್ಲಿ ಒಂದು ಇದೇನಂತ ಹೇಳಿದ್ರೆ, ಇವತ್ತು ನಾನು ಎಲ್ಲ ಒಂದು ಕಡೆ ಹಿಂಗೆ ಓದಿರೋದು, ಈ ಸೈತಾನನು ಒಂದು ಇದು ಮಾಡ್ತಾನೆ, ಸೈತಾನ ಟ್ರೈನಿಂಗ್ ಕೊಡ್ತಾನೆ. ಅದು ದೊಡ್ಡ ಸೈತಾನು ಸಣ್ಣ ಸೈತಾನನಿಗೆ ಎಲ್ಲದ್ರ ಮಕ್ಕಳನ್ನೆಲ್ಲ ಕರೆದು ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ. ಯಾಕೆ? ಈ ಭೂಮಿಯಲ್ಲಿರೋದು ಮನುಷ್ಯನೆಲ್ಲ ಹಾಳು ಮಾಡೋದು, ನಮ್ಮ ಟೈಮ್ ಮುಗೀತಾ ಬಂದು. ಹಂಗಿರುವಾಗ ಈ ಸೈತಾನನ ಎಲ್ಲರಿಗೇನು ಟ್ರೈನಿಂಗ್ ಕೊಟ್ಟು, ನೋಡಿ ನೀವು ನೆಕ್ಸ್ಟ್ ಭೂಮಿಗೆ ಹೋಗ್ಬೇಕು, ಆ ಮನುಷ್ಯನ ಎಲ್ಲದನ್ನು ಹಾಳು ಮಾಡಬೇಕು ಅಂತ ಹೇಳುವಾಗ, ಈ ಮೊದಲನೇ ಅವನು ಹೇಳ್ತಾನೆ, ನೀನು ಹೋಗಿ ಭೂಮಿಯಲ್ಲಿ ಹೋಗಿ ಏನು ಮಾಡ್ತೀಯ ಅಂತ ಹೇಳುವಾಗ ಅವನು ಹೇಳ್ತಾನೆ, ನಾನು ಭೂಮಿಯಲ್ಲಿ ಹೋಗಿ ದೇವರೇ ಇಲ್ಲ ಅಂತ ಹೇಳ್ಬಿಡ್ತೀನಿ. ನೀವು ಇಷ್ಟ ಬಂದಂಗೆ ಹೆಂಗೆ ಬೇಕು, ನಿಮ್ಗೆ ಯಾವುದು ಎದುರ್ಕೊಬೇಕಾಗಿಲ್ಲ, ದೇವರೇ ಇಲ್ಲ ಅಂತ ಹೇಳ್ತಾರೆ. ದೊಡ್ಡ ಸೈತಾನ ಈ ಟ್ರೈನಿಂಗ್ ಕೊಟ್ಟಿರೋದು ವ್ಯಕ್ತಿ ಇಲ್ಲ, ಅವನು ಹೇಳ್ತಾನೆ, ಇಲ್ಲ, ಈ ಮನುಷ್ಯರಿಗೆಲ್ಲ ಆಲ್ರೆಡಿ ಗೊತ್ತು ದೇವರು ಇದ್ದಾರೆ ಅಂತ ನಿನಗೆ ಹೇಳಿದ್ರೆ ಅದು ಹಾಗೆಲ್ಲ ಕೆಲಸ ಅಂತ. ಎರಡನೇ ಅವನಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವನು ಹೇಳ್ತಾರೆ, ನಾನು ಹೋಗಿ ನರಕ ಅಂತ ಇಲ್ವೇ ಇಲ್ಲ, ನೀವು ತಲೆ ಕೆಡಿಸ್ಕೊಂಬೇಡಿ, ನೀವು ಇಷ್ಟ ಬಂದಂಗೆ ಹೆಂಗ್ ಬೇಕಾದ್ರೆ ಜೀವಿಸ್ಬೋದು ಅಂತ ಹೇಳಿದ್ರು. ಇಲ್ಲ, ಪಾಪ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಇದೆ ಎಂದು ಮನುಷ್ಯರಿಗೆ ಗೊತ್ತಿದೆ, ಅದು ಅವರು ನಂಬಲ್ಲ. ಮೂರನೇ ಅವನಿಗೆ ಹೇಳ್ತಾನೆ, ನೀನೇನು ಮಾಡ್ತೀಯಾ ಭೂಮಿಯಲ್ಲಿ ಹೋಗಿ? ನಾನು ಹೇಳ್ತಾನೆ, ನಾನು ಭೂಮಿಯಲ್ಲಿ ಹೋಗಿ ಮನುಷ್ಯರಿಗೆ ಹೇಳ್ತೀನಿ, ನೋಡಿ ನಿಮಗೆ ತುಂಬ ಟೈಮ್ ಇದೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ, ಸಿಕ್ಕಾಪಟ್ಟೆ ಟೈಮ್ ಇದೆ, ನೀವು ಇಷ್ಟ ಬಂದಂಗೆ ಜೀವಿಸಿ ಆರಾಮಾಗಿ ನಿಧಾನವಾಗಿ ನೀವು ಮಾಡಿದರೆ ಸಾಕು. ಅಂದರೆ ಮನುಷ್ಯ ಮನಸ್ಸಿನಲ್ಲಿ ಅವನ್ನೇನು ಮಾಡ್ತಾರೆ, ಅವನ ಲೇಸಿನೆಸ್ಸು, ಇಲ್ಲಾಂದರೆ ಅವನ ಮನಸ್ಸಲ್ಲಿ ನೀನು ಇವತ್ತು ಮಾಡೋದು ನಾಳೆ ಮಾಡಿದರೆ ಸಾಕು, ನಾಡಿದ್ದು ಮಾಡಿದರೆ ಸಾಕು ಅಂತ ಹೇಳಿ ದೇವರ ವಿಷಯದಲ್ಲಿ ಆಗಲಿ ಅವ್ರ ಜೀವನದಲ್ಲಿ ಆಗಲಿ ಅವ್ರನ್ನ ಹಾಳು ಮಾಡ್ತಾರೆ. ಇದು ಈ ಟ್ರೈನಿಂಗ್ ಕೊಟ್ಟರು ಸೈತಾನಿಗೆ ಗೊತ್ತಾಯ್ತು, ಇದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಮನುಷ್ಯರು ಮುಂಚೆಯಿಂದನೇ ಏನಾದ್ರೂ ಒಂದು ಕಾಲ ಮಾಡ್ಲಿಕ್ಕೆ ಹೋಗಲಿ ಬಿಡಿ, ಇವತ್ತೆಲ್ಲ ಅದ್ರ ನಾಳೆ ಮಾಡೋಣ ಅಂತ ಲೆಕ್ಕದಲ್ಲಿ ಇರುತ್ತೆ. ಈ ವಿಷಯ ದೇವರ ವಾಕ್ಯದಲ್ಲಿ ನಾವು ಕೊಟ್ಬಿಟ್ರೆ, ಇವತ್ತು ಚರ್ಚಿಗೆ ಹೋಗಿಲ್ಲ ಆದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವೀಕ್ ಹೋಗೋಣ ಬಿಡಿ, ಸಭೆಯಲ್ಲಿ ಹೋಗಿಲ್ಲ ಆದ್ರೂ ಪರವಾಗಿಲ್ಲ, ಇವತ್ತು ಈ ಕೂಟದಲ್ಲಿ ಬಂದಿಲ್ಲ ಆದ್ರೂ ನೆಕ್ಸ್ಟ್ ವೀಕಲ್ಲಿ ಮಾಡೋಣ, ನೆಕ್ಸ್ಟ್ ವೀಕ್ ತನಕ ಆಯುಷು ಆರೋಗ್ಯ ಸಿಗುತ್ತೋ ಇಲ್ಲ ದೇವರಿಗೆ ಗೊತ್ತು. ಸೈತಾನನ ಬುದ್ಧಿ ನೋಡಿ. ಇಲ್ಲಿ ಪ್ರಿಯರ, ಇದೇ ರೀತಿಯಲ್ಲಿನೇ ನಮ್ಮ ಜೀವನದಲ್ಲೇನು ಇವತ್ತೊಂದು ಸರಿ ಮಾಡೋಣ, ನಾಳೆ ಸರಿ ಮಾಡ್ಕೊಳ್ಳೋಣ, ನಾಡಿದ್ದು ಸರಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಹಿಂಗ ಹೋಗ್ತಾ ಇದ್ದೀನಿ, ಏನ್ ಮಾಡೋದು ಅಂತ ಗೊತ್ತಾ ಇಲ್ಲ. ಈಗ ಏನ್ ಗೊತ್ತಾ, ಅದಕ್ಕೇನು ಅವನವನ ನಡತೆಗೆ ತಕ್ಕ ಹಾಗೆ ಏನ್ ಕೊಡ್ಬೇಕು ಅಂತ ಪ್ರತಿಯೊಂದು ದಿವಸದಲ್ಲೂ ಪ್ರತಿಯೊಂದು ಗಳಿಗೆದಲ್ಲಿನೂ ದೇವರು ನಮ್ಮನ್ನ ಪರಿಶೋಧಿಸುತ್ತಾ ಇದ್ದಾರೆ. ಇದು ತಿಳುವಳಿಕೆ. ನಮ್ಮಲ್ಲಿ ದೇವರು ಸಿಕ್ಕಿರೋದಂಥದ್ದು ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ಈ ತಿಳುವಳಿಕೆಯನ್ನು ಶಕ್ತವಾಗಿ ನಮ್ಮ ಹೃದಯದಲ್ಲಿ, ನಮ್ಮ ಹೃದಯದ ಆಳದಲ್ಲಿ ಇರಬೇಕು. ಆ ಹೆದರಿಕೆ ನಮಗೆ ಇರಬೇಕು. ಪ್ರತಿಯೊಂದು ಸೆಕೆಂಡ್ ನಾನು ಮಾತಾಡ್ತಾ ಇರೋದಾಗಲಿ, ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರೋದಾಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರೋದಾಗಲಿ, ಯಾವ್ದ ನಾಳೆ ನಾನು ಯಾರಿಗೆ ಏನ್ ಮಾಡ್ಬೇಕು ಅಂತ ಈಗ ಯೋಚನೆ ಮಾಡಿದ್ರು ಕೂಡ ಅದು ಕೂಡ ತಿಳಿದಿರುವಂತ ಆ ದೇವರನ್ನೇ ನಾವು ಏನ್ ಮಾಡ್ಬೇಕು, ಆ ಸೆಕೆಂಡ್ ಕಮಿಂಗ್ ಅಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇರೋದು. ಲಿಸ್ಟ್ ಇವಾಗ ಮುಗೀತಾ ಇಲ್ಲ, ಇಡೀ ಹುಟ್ಟಿದ್ನಿಂದ ನಾವು ಇಲ್ಲಿ ತನಕ ಬಂದಿರೋದಿಲ್ಲ, ಎಲ್ಲ ಲಿಸ್ಟ್ ಅಲ್ಲಿ ಇರುತ್ತೆ. ಈ ಆಲೋಚನೆ ಪ್ರೇರೆ, ಇದು ನಮಗೆ ಎಚ್ಚರಿಕೆ ಕೊಡುವಂತ ಆಲೋಚನೆ. ಇಲ್ಲಿ ನೋಡಿ, ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿಗಳು 17:3. ಬೆಳ್ಳಿ ಬಂಗಾರಗಳನ್ನು ಪುಟ ಕುಲುಮೆಗಳು ಶೋಧಿಸುವವು, ಹೃದಯಗಳನ್ನು ಶೋಧಿಸುವವನು ಯೆಹೋವನೇ. ನೋಡಿಲ್ಲಿ ಬೆಳ್ಳಿ ಬಂಗಾರವನ್ನು ಅದರಿಂದಾಗಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅದರಿಂದಾಗಿ ಅದರಲ್ಲಿ ಅದು ಆಗತ್ತೆ. ಆದ್ರೆ ಮನುಷ್ಯ ಮನಸ್ಸನ್ನು ಶೋಧಿಸುವವನು ಒಬ್ಬನೇ ಒಬ್ಬ, ನಮ್ಮ ದೇವರು. ಈ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಶೋಧಿಸುವಂತ
ಯೆಹೋವನು. ನೋಡಿ, ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಮನಸ್ಸೊಳಗೆ, ಹೃದಯದೊಳಗೆ ಏನು ಆಲೋಚನೆ ಇದೆ ಅಂತ ದೇವರಿಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋ ಆಲೋಚನೆ ಇದೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 4ನೇ ವಾಕ್ಯ. ಮತ್ತಾಯನ ಸುವಾರ್ತೆ 9:4. ಯೇಸು ಹ್ಮ್. ಅವರ ಆಲೋಚನೆಗಳನ್ನು ತಿಳಿದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ? ಸಾಕು. ಯಾ ಇಲ್ಲಿ ನೋಡಿ, ಯೇಸು ಅವರ ಆಲೋಚನೆಯನ್ನು ತಿಳಿದಿದ್ದು. ಯಾರು ಯೇಸು ಸ್ವಾಮಿ ಹತ್ರ ಮಾತಾಡ್ಲಿಲ್ಲ. ಇಲ್ಲಿ ಸಿಚುವೇಶನ್ ಏನಂತ ಹೇಳಿದ್ರೆ, ಅವ್ರು ಹಿಂಗೆ ಬರುವಾಗ, ಯೇಸು ಸ್ವಂತ ಊರಿಗೆ ಬರ್ತಾರೆ ಟೈಮಲ್ಲಿ ಒಂದು ಹಾಸಿಗೆದಲ್ಲಿ ಒಬ್ಬ ಒಬ್ಬ ಪಾರ್ಶ್ವವಾಯು ರೋಗಿ, ಅಂದ್ರೆ ಪ್ಯಾರಲೈಸ್ ಆಗಿರೋದು, ಒಬ್ಬ ಎದ್ದೆ ಹೇಳಲಿಕ್ಕೆ ಆಗದಲ್ಲೇ ಬಿದ್ದಿರೋಬ್ಬವನ್ನು ನೋಡಿ ಅವನಿಗೆ ಹೇಳ್ತಾರೆ ಒಂದು ವಿಷಯದಲ್ಲಿ, ನಿನ್ನ ಪಾಪವನ್ನು ಕ್ಷಮಿಸಲ್ಪಟ್ಟಿದೆ. ಇದು ಹೇಳುವಾಗ 3ನೇ ವಾಕ್ಯದಲ್ಲಿ ಇರೋದೊಂದ ಶಾಸ್ತ್ರಿಗಳು ಅಲ್ಲಿ ಹೇಳ್ತಾ ಇರೋದ್ರಿಂದ ಇವನು ದೇವರ ದೂಷಣ ಮಾಡ್ತಾ ಇದ್ದಾರೆ. ನಮ್ಮೊಳಗೇನೆ ಅವ್ರ ಒಳಗೆ ಆಲೋಚನೆ ಮಾಡಿದಷ್ಟೇ. ದೇವರಿಗೆ ಅದು ಗೊತ್ತಾಗಿದೆ. ದೇವರಿಗೆ ಗೊತ್ತಾಗಿ ಏನಂತ ಹೇಳುದು, ನೀವು ಯಾಕೆ ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಯನ್ನು ಮಾಡುತ್ತೀರಿ ಎಂದ. ಇನ್ನೊಂದು ಉದಾಹರಣೆ ಇದೆ. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 24 ಮತ್ತೆ 25. ಆದರೆ ಯೇಸು ಹಾ. ಎಲ್ಲರನ್ನು ಬಲ್ಲವನಾದದರಿಂದ ಅವರಿಗೆ ವಶವಾಗಲಿಲ್ಲ. ಹ್ಮ್. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಯಾರ ಸಾಕ್ಷಿನು ಯಾರದ್ದು ಕಂಪ್ಲೇಂಟ್ ಸ್ವಾಮಿಗೆ ದೇವರಿಗೆ ಬೇಕಾಗಿಲ್ಲ. ಬಿಕಾಸ್ ಆದ್ರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಅಂದ್ರೆ ಇಲ್ಲಿ ಆಗಿರೋ ಸಿಚುವೇಶನ್ ಎಲ್ಲ ನಿಮಗೆ ಗೊತ್ತು. ಯಾಕಂದ್ರೆ ಯೇಸು ಸ್ವಾಮಿ ಪ್ರಸಂಗ ನೋಡಿಬಿಟ್ಟು, ಅವರ ಅದ್ಭುತ ಕಾರ್ಯಗಳು ನೋಡ್ಬಿಟ್ಟು ತುಂಬಾ ಜನ ನಂಬಿದ್ರು. ಅವ್ರು ಯಾವ ಇಂಟೆನ್ಸ್ನಲ್ಲಿ ನಂಬಿದೆ ಅಂತ ಯೇಸು ಸ್ವಾಮಿಗೆ ಗೊತ್ತಾಗಿರೋದಕ್ಕೋಸ್ಕರ ಅವರು ಮಾನಸಾಂತರವಾಗಿ ಪಶ್ಚಾತ್ತಾಪ ಪಟ್ಟು ಅವರು ಇದು ಮಾಡಲಿಲ್ಲ. ಅವರ ಆಂತರಿಕವಾಗಿರೋದು. ಪ್ರಿಯರೇ, ಇವತ್ತು ಈ ಕಾಲಮಾನದಲ್ಲಿನೂ ಎಷ್ಟೋ ಸಭೆಗಳಲ್ಲಿ, ಎಷ್ಟೋ ಇಲ್ಲದ್ರೆ ಸಮಾಜದಲ್ಲಿ ಆಗಲಿ, ನಮ್ಮ ಜೊತೆ ಆಗಲಿ, ಎಷ್ಟೋ ಜನ ಇದೇ ಕ್ಯಾರೆಕ್ಟರ್ ಇರೋರಿದ್ದಾರೆ. ವಿಶ್ವಾಸದಲ್ಲಿ ಅವರು ಮುಂದೆ ಇದ್ದಾರೆ, ಎಲ್ಲ ಕಾರ್ಯವನ್ನು ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ರೀತಿಯಲ್ಲಿನೂ ಸಹಕಾರ ಕೊಟ್ಟು ಏನ್ ಪ್ರೀತಿ, ಏನ್ ಸಮಾಧಾನ, ಸಂತೋಷ ನೋಡುವಾಗ. ಆದರೆ ಹೃದಯದಲ್ಲಿ ಇರೋದು ಯೋಜನೆ ಇದೆಯಲ್ಲ, ಅವನಿಗೆ ಒಳ್ಳೇದಾಗಬಾರ್ದು, ಇವರಿಗೆ ಒಳ್ಳೇದಾಗಬಾರ್ದು. ಎಲ್ಲದಕ್ಕಿಂತ ಮೇಲೆ ನಾನಿರಬೇಕು ಫಸ್ಟ್. ನನಗೆ ಒಳ್ಳೆ ಮನೆ ಇರಬೇಕು, ನನಗೆ ಒಳ್ಳೆ ಕಾರ್ ಇರಬೇಕು, ನನಗೆ ಒಳ್ಳೆ ವ್ಯವಸ್ಥಿತಿ ಇರಬೇಕು, ನನ್ನ ಮೇಲೆ ಇನ್ನು ಯಾರು ಬರಬಾರ್ದು, ಎಲ್ಲರೂ ನನ್ನ ಕೆಳಗೆ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು, ಪ್ರಾಪಂಚಿಕವಾಗಿ ಪ್ರತಿಯೊಬ್ಬ ಮನುಷ್ಯಂದು ಯೋಜನೆ ಇದು. ಇನ್ನೊಬ್ರು ಚೆನ್ನಾಗಿ ಹಾಡು ಹೇಳ್ತಾ ಇದ್ರೆ, ನನಗೆ ಹಾಡು ಹೇಳಲಿಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಅವನು ಹಾಡು ಮಾಡೋದು ಹೆಂಗಾದ್ರೂ ನಿಲ್ಲಿಸ್ಬೇಕು. ಇನ್ನೊಬ್ರು ಚೆನ್ನಾಗಿ ಪ್ರಸಂಗ ಮಾಡೋದಾದ್ರೆ ನನಗೆ ಆಗ್ತಿದ್ದಿಲ್ಲ, ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಪ್ರಸಂಗ ಮಾಡ್ಲಿಕ್ಕೆ ಬಿಡಬಾರ್ದು. ಇದೇ ರೀತಿಯಲ್ಲಿ ಯೋಚನೆ ಮಾಡುವಂತ ಎಷ್ಟೋ ಜನಗಳು ಇವತ್ತು ಆ ಜನಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇರೋದು. ಪ್ರೇರೆ, ಇಲ್ಲಿ ನೋಡೋಣ ಅವರಿಗೇನು, ನಮಗೆಲ್ಲ ಒಂದು ಎಚ್ಚರಿಕೆ ಮಾತೇನಂತ ಹೇಳಿದ್ರೆ, ಇದು ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿನೂ ಆತನಿಗೆ ಸಾಕ್ಷಿ ಹೇಳ್ಬೇಕು. ನಾವು ಯಾವಾಗಲೂ ಹೇಳ್ತಾರೆ, ಅಲ್ಲಿ ಅವತ್ತು ಪರಿಸೇನ್ ಪ್ರಾರ್ಥನೆ ಮಾಡ್ತೀನಿ, ನೋಡಿ ಅಲ್ಲಿದಲ್ಲ ಸುಂಗದವನು, ಅವನ ತರ ಅಲ್ಲ ನಾನು. ದೇವರ ಹತ್ರ ಹೋಗಿ ನಾನು ಏನಿದೆ ಅಂತ ಅಷ್ಟೇ ಹೇಳಿದ್ರೆ ಸಾಕು. ಅವರೆಂಗಿದ್ದಾರೆ, ಇವರೆಂಗಿದ್ದಾರೆ, ಆ ಹಿರಿಯರು ಹೆಂಗಿದ್ದಾರೆ, ಈ ಸಭೆಯವರು ಹೆಂಗಿದ್ದಾರೆ, ಇದು ಎಷ್ಟು ಸಮಯ ಬೇಕಾಗಿ. ಯಾಕಂದ್ರೆ ಎಲ್ಲವರನ್ನು ತಿಳಿದಿರುವಂತ ದೇವರು. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 25ರಿಂದ 27 ತನಕ ಒಂದ್ಸರಿ ಓದ್ಕೊಳ್ಳೋಣ. ಮತ್ತಾಯನ ಸುವಾರ್ತೆ 6:25ರಿಂದ 27 ತನಕ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಸಾಕು 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 ಸಾಕು, ಥ್ಯಾಂಕ್ ಯು. ಕೊನೆಗೆ ಓದಿರೋದು ವಾಕ್ಯ ಇಲ್ಲ,
ನೀವು ಯೋಜನೆ ಮಾಡಿ, ಎಷ್ಟೊಂದು ಯೋಜನೆ ಮಾಡಿ, ಎಷ್ಟು ಪ್ರಯತ್ನ, ನಿನ್ನ ಆಯುಸ್ಸಿನಲ್ಲಿ 1 ಗಂಟೆ, 1 ನಿಮಿಷ, ನಿನಗೆ ಏನು ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡ್ಬೋದು, ನಮ್ಮ ನಾಳೆಗಳ ಬಗ್ಗೆ ನಾವು ತಲೆ ಕೆಡಿಸ್ಬೇಕಾಗಿಲ್ಲ. ಯಾಕೆಂದ್ರೆ ಆ ಗಿಣಿಗಳು ಆಗಲಿ, ಬಾಕಿರೋದು ಈ ಪ್ರಪಂಚದಲ್ಲಿ ಸೃಷ್ಟಿ ಇರೋದು ಎಷ್ಟೋ ಜನನ ದೇವರು ತೋರಿಸ್ತಾ ಇದ್ದಾರೆ. ಅದವರಾಗಲಿ ಯಾವ ಕಾರಣದಲ್ಲಿ ಇವರು ಯಾರನ್ನು ನೀವು ಈ ರೀತಿಯಲ್ಲಿ ಯೋಜನೆ ಮಾಡ್ಬೇಕಿಲ್ಲ. ಯಾಕೆಂದ್ರೆ ಅಲ್ಲಿ ಕೊನೆಗೆ ಒಂದು ವಿಷಯ ಹೇಳ್ತಾರೆ, ಇವರಿಗಿಂದೆಲ್ಲ ಎಷ್ಟೋ ದೊಡ್ಡವರು ನನ್ನ ಮುಂದೆ, ನೀವು ನನ್ನ ಮಕ್ಕಳು. ನಾನು ವರದಾನಗಳು, ಕೃಪಾ ಅನುಗ್ರಹಗಳನ್ನು ಎಲ್ಲವನ್ನು ಕೊಟ್ಟು, ಆ ತಿಳುವಳಿಕೆ ಇರುವಂತ ದೇವರ ವಾಕ್ಯವನ್ನು ಕೊಟ್ಟು ನಿಮಗೆ ಇದಕ್ಕಿಂತ ಹೆಚ್ಚಾಗಿ ನಾನು ಮಾಡಲ್ವಾ ಅಂತ ಒಂದು ಪ್ರಶ್ನೆ ದೇವರು ಹೇಳ್ತಾ ಇರೋದು. ಹೌದಾ ಅಲ್ವಾ ಪ್ರಿಯರೇ? ನಮಗೆ ಸಿಕ್ಕಿರೋದು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ, ದೇವರ ವರದಾನಗಳು ದೇವರ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳಿದ್ರೆ, ಎಷ್ಟು ಕಷ್ಟ, ಎಷ್ಟು ನೋವು ಬಂದಿದ್ರು ಕೂಡ ಆ ದೇವರ ನಂಬಿಕೆಯಲ್ಲಿ ದೃಢವಾಗಿ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ, ಈ ನಂಬಿಕೆ ನಮ್ಮಲ್ಲಿ ಇರಬೇಕು. ಇಡೀ ಊರಲ್ಲಿ ಇರೋರಿಗೆ, ಕಳ್ಳರಿಗೆ, ಬಾಕಿ ಇರೋರಿಗೆ ಎಲ್ಲರಿಗೇನು ಎಷ್ಟು ಚೆನ್ನಾಗಿ ದೇವರು ಇಟ್ಕೊಂಡಿದ್ದಾರೆ, ಇಲ್ಲದ ಎಷ್ಟು ಚೆನ್ನಾಗಿ ಅವರು ಇರ್ತಾರೆ. ಹಂಗಿರುವಾಗ ಈ ಬಲಹೀನನು ದೇವರನ್ನ ಕೃಪೆಯನ್ನು ಮಾತ್ರ ಆಶ್ರಯ ಮಾಡ್ಕೊಂಡಿರೋನ ನನ್ನನ್ನೇ, ನನ್ನ ಕುಟುಂಬವನ್ನು, ಇಲ್ಲ ನನ್ನ ಸಭೆಯವರನ್ನು, ನನ್ನ ಸೇವಕರನ್ನು ದೇವರು ಚೆನ್ನಾಗಿ ನೋಡ್ಕೊಳ್ಳಲ್ವಾ? ನೋಡ್ಕೊಳ್ತಾರೆ. ಇದು ಉಳಿಸ್ಕೊಳ್ಳುವಂತ ಚಿಂತೆಯಾಗಿ ಬಂದಿದೆ. ಇನ್ನೊಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ನೋಡಿ, ಎಲ್ಲಾ ಕಾರ್ಯವನ್ನು ಅನುಕೂಲವಾಗುತ್ತದೆ. ನಂಬಿಕೆ ಬೇಕಾಗಿರೋದಲ್ಲಿ ಎಲ್ಲ ಕಾರ್ಯವನ್ನು ದೇವರ ದಾರಿಯಲ್ಲಿ ನಾವು ನಡೆಯುವಾಗ, ದೇವರ ವಾಕ್ಯಾಡಿಸ್ಥಾನದಲ್ಲಿ ನಡೆಯುವಾಗ, ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ, ಪ್ರಾರ್ಥನೆಯಲ್ಲಿ ನಾವು ನಡೆಯುವಾಗ, ದೇವರ ನಮಗೆ ಕೊಟ್ಟಿರೋ ಎಲ್ಲದನ್ನು ಉಳಿಸಿಕೊಳ್ಳುವಂತ ಆ ಒಂದು ಸಂದರ್ಭ ಅದಕ್ಕೆ ಅನುಕೂಲವಾಗುವಂತೆಯೇ ಎಂದು ನಮಗೆಲ್ಲ ಗೊತ್ತಿದೆ. ಆದ್ರೆ ಅದು ಎಷ್ಟು ಪರ್ಸೆಂಟೇಜ್ ದೃಢವಾಗಿ ನಾವು ನಂಬ್ತೀರ, ಇದು ಇಂಪಾರ್ಟೆಂಟ್ ಆಗಿರೋದು. ನೋಡಿ, ಈ ದೇವರನ್ನ ಪ್ರೀತಿಸುವರ ಹಿತಕ್ಕಾಗಿ ನೋಡಿ, 1 ಕೊರಿಂಥಿಯನ್ಸ್ 16ನೇ ಅಧ್ಯಾಯ 22ನೇ ವಾಕ್ಯ. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ, ಕರ್ತನು ಬರುತ್ತಾನೆ. ನೋಡಿ, ಇಲ್ಲಿ ನಮ್ದೆಲ್ಲ ಈ ಪವಿತ್ರಾತ್ಮನ ಕುರಿತಾಗಿ ಕಲಿಯುವಾಗಲಿಂದ ನಾವು ನೋಡ್ತಾ ಇರೋ ಒಂದು ವಿಷಯ ಅಂತ ಹೇಳಿದ್ರೆ, ನಮಗೆಲ್ಲದನ್ನು ಅದು ಪ್ರತಿಯೊಂದು ಇದರಲ್ಲಿ ನಾನು ಹೇಳ್ತೇನೆ, ದೇವರು ಬರ್ತಾನೆ. ಆ ಕೊನೆಯೊಂದು ನ್ಯಾಯ ತೀರ್ವಿಕೆ ದಿವಸ ಇರ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕರ್ತನು ಬರ್ತಾನೆ. ಅರಮಾಯ ಭಾಷೆಯಲ್ಲಿ ಮಾರನಾಥ ಅಂತ ಹೇಳುವಾಗ ಕರ್ತನು ಬರುತ್ತಾನೆ. ಪ್ರಕಟಣೆ 22ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತಾನೆ ಎಂದು ಹೇಳ್ತಾನೆ. ಪ್ರಿಯರೇ ನೋಡಿ, ಆಗಲೇ ಕರ್ತನಾದ ಯೇಸುವೆ ಬಾ. ಪ್ರಕಟಣೆ 22ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ. ಪ್ರಿಯರೇ, ಇವತ್ತು ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ, ಈ ಕೂಟದಲ್ಲಿ ನಾವು ಕೂತಿರುವಾಗ ನಮ್ಮ ಹೃದಯದಲ್ಲಿ ಯಾವ ಕಳಂಕವಿಲ್ಲದಲ್ಲೇ, ಯಾವ ಕಳವಳ ಇಲ್ಲದಲ್ಲೇ, ಕರ್ತನಾದ ಯೇಸುವೆ ನೀನು ಬಾ ಈ ರಾತ್ರಿಯಲ್ಲಿ ಅಂತ ಹೇಳಲಿಕ್ಕೆ ನಾವು ಎಷ್ಟು ಜನ ತಯಾರಾಗಿದ್ವಿ? ಎಷ್ಟು ಜನ ದೇವರು ಕೊಟ್ಟಿರೋಂಥ ಆ ಕೃಪಾವರಗಳನ್ನು ಉಳಿಸ್ಕೊಂಡಿದ್ವಿ? ಎಷ್ಟು ಜನ ಆ ಪ್ರಾರ್ಥನೆಯಲ್ಲಿ ನಿರಂತರವಾಗಿ, ಆ ನಂಬಿಕೆಯಲ್ಲಿ ನಿರಂತರವಾಗಿ, ಆ ದೇವರ ವಾಕ್ಯದಲ್ಲಿ ನಿರಂತರವಾಗಿ ನಾವು ನಡೀತಾ ಇದ್ವಿ? ಪ್ರಿಯರೇ, ಇವತ್ತು ಈ ರಾತ್ರಿಯಲ್ಲಿ ನಮ್ಮ ನಿರೀಕ್ಷೆಯು, ನಮ್ಮ ನಂಬಿಕೆಯು ಕರ್ತನಾದ ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನದಲ್ಲಿ ಇಲ್ಲದಲ್ಲಿ ಬೇರೆ ದೇವರು ನಮಗೆ ಇಲ್ಲ. ನಮ್ಮನ್ನೇ ಕರುಣಿಸುವಂತ, ಕಾಪಾಡುವಂತ, ನಮ್ಮನ್ನೇ ಪವಿತ್ರಾತ್ಮನ ಕಳಿಸಿ ನಮಗೆ ಎಲ್ಲಾ ದೇವರ ವಾಕ್ಯದ ಅಡಿಸ್ಥಾನವನ್ನು, ಗೂಢಾರ್ಥಗಳನ್ನು ತಿಳಿದುಕೊಡುವಂತ ದೇವರಿಗೆ ನಾವಿವತ್ತು ಬೇಡ್ಕೊಳ್ಳೋಣ. ದೇವರೇ, ನನ್ನ ಸ್ಥಿತಿ ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತಿದೆ. ನನ್ನಲ್ಲಿ ಏನಾದ್ರೂ ನಾನು ಸರಿಪಡಿಸ್ಕೊಳ್ಳದಿದ್ರೆ, ಏನಾದ್ರೂ ನಮ್ಮಲ್ಲಿ ಸರಿಪಡಿಸ್ಕೊಳ್ಳಿಕ್ಕಿದ್ರೆ, ದೇವರೇ ನಿಜವಾಗಲು ನನ್ನನ್ನು ನೀನು ಸರಿಪಡಿಸುವಂತ ಪ್ರಾರ್ಥನೆಯಿಂದ ನಾವು ಇದು ಸ್ಟಾರ್ಟ್ ಮಾಡುವಾಗಲೇ, ಸೆಷನ್ ಶುರುವಾಗಲೇ ನಾವು ಒಂದು ವಿಷಯ ಹೇಳಿದೆ. ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಇದು ಮಾಡ್ಬೇಕಂತ ಹೇಳಿದ್ರೆ, ನಾವು ನಮ್ಮ ಪ್ರಯತ್ನದಿಂದ ವಿಶ್ವಾಸಿಯಾಗಿ ನಾವು ಉಳಿಸ್ಕೊಳ್ಬೇಕಾದ್ರೆ, ವಿಶ್ವಾಸಿಗಳು ತಮ್ಮ ಸ್ವಪ್ರಯತ್ನದಿಂದ, ಪವಿತ್ರಾತ್ಮನ ಸಹಾಯದಿಂದ, ನಂಬಿಕೆ, ಪ್ರಾರ್ಥನೆ ಮತ್ತು ದೇವರ ವಾಕ್ಯದ ಪ್ರಕಾರ ಜೀವಿಸಿ
ಮುಂದಿನ ದಿವಸಗಳಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಕೃಪಾವರಗಳಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋಣ. ಇಲ್ಲ, ನಮಗೆ ಸಿಕ್ಕಿರೋದನ್ನೇ ಕಾಪಾಡಿ ಉಳಿಸ್ಕೊಂಡು ಅದನ್ನೇ ಬೆಳೆಸುವಂತ ದೇವ್ರ ವಾಕ್ಯ ಇರ್ಬೋದು, ದೇವರ ಆತ್ಮನ ಕೃಪಾವರ ಇರ್ಬೋದು, ದೇವರು ಕೊಟ್ಟಂತ ತಾಲಂತುಗಳಿರ್ಬೋದು, ಬೆಳೆಸುವ ಹಾಗೆ ಮುಂದಿನ ದಿವಸಗಳಲ್ಲಿ ನನ್ನನ್ನ ನಿಮ್ಮನ್ನ ಎಲ್ಲವರನ್ನು ದೇವರು ಅನುಗ್ರಹಿಸಿ ಆಶೀರ್ವದಿಸ್ಲಿ. ಈ ವಾಕ್ಯವನ್ನು ದೇವರು ಅನುಗ್ರಹಿಸ್ಲಿ.